ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣಾ ಪರ್ವ ಆರಂಭ. ವಿವಿಧ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಮತ್ತು ಸುದ್ದಿಗೋಷ್ಠಿ. ಪದವೀಧರರ ಸಮಸ್ಯೆಗಳಿಗೆ ಸ್ಪಂದಿಸುವೆ, ತಮ್ಮ ಮತ ನೀಡಿ ಬೆಂಬಲಿಸಿ ಸ್ವತಂತ್ರ ಅಭ್ಯರ್ಥಿ ಶರಣಬಸಪ್ಪ ಸೂಗೂರ್. ಸೇಡಂನಲ್ಲಿ ಹಿಂದೂ ಕಾರ್ಯಕರ್ತನ ಮೇಲೆ ನಡೆದ ಅಮಾನವೀಯ ಹಲ್ಲೆಯನ್ನು ಖಂಡಿಸಿದ ಈಶ್ವರ್ ಸಿಂಗ್ ಠಾಕೂರ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮಾನ್ಯ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸೂಚಿಸಬೇಕೆಂದು ಸಲಹೆ. 11,075 ರೈತರ ಖಾತೆಗೆ ಬರ ಪರಿಹಾರ ಹಣ ಜಮಾ ಆಗಿಲ್ಲ. ಬರ ಪರಿಹಾರ ಜಮೆಯಾಗದೇ ಇರುವ ರೈತರು ತಹಸೀಲ್ ಕಚೇರಿಯ ಪ್ರಕೃತಿ ವಿಕೋಪ ಶಾಖೆಗೆ ಭೇಟಿ ನೀಡಿ ಡಿಸಿ ಗೋವಿಂದ ರೆಡ್ಡಿ ಅವರಿಂದ ರೈತರಿಗೆ ಸೂಚನೆ. ವಾರ್ತೆಗಳ ವಿವರ. ಕರ್ನಾಟಕ ವಿಧಾನ ಪರಿಷತ್ಗೆ ಈಶಾನ್ಯ ಪದವೀಧರರ ಮತಕ್ಷೇತ್ರಕ್ಕೆ ಚುನಾವಣೆ ಘೋಷಣೆಯಾಗಿದೆ. ಈ ಒಂದು ಚುನಾವಣೆಯ ಪದವೀಧರರಿಂದ ಪದವೀಧರರಿಗಾಗಿ ಪದವೀಧರರಿಗೋಸ್ಕರ ಜರುಗಲಿದೆ. ಒಂದು ಪ್ರಜಾಪ್ರತಿನಿಧಿ ಕಾಯ್ದೆ ಅನ್ವಯ ಈ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಲು ಬಯಸಿದ್ದೇನೆ. ಎಲ್ಲರ ಸಹಕಾರವಿರಲಿ ಎಂದು ಸ್ವತಂತ್ರ ಅಭ್ಯರ್ಥಿ ಶರಣಬಸಪ್ಪ ಸೂಗೂರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈಶಾನ್ಯ ವಲಯ ಪದವೀಧರ ವ್ಯಾಪ್ತಿಯಲ್ಲಿ 1,49,000ಕ್ಕೂ ಅಧಿಕ ಮತದಾರರಿದ್ದಾರೆ. ಅರ್ಹ ಪದವೀಧರರ ಒಂದು ಮತದಾರರ ಪಟ್ಟಿಯೂ ಕೂಡ ಬಿಡುಗಡೆಯಾಗಿದೆ. ಇವುಗಳಲ್ಲಿ ಈಗಾಗಲೇ ನಾನು 10,000ಕ್ಕೂ ಅಧಿಕ ಮತದಾರರನ್ನು ನೋಂದಣಿ ಮಾಡಿಸಿರುತ್ತೇನೆ ಎಂದು ಹೇಳಿದರು. ಅಲ್ಲದೆ ಎಲ್ಲ ಅರ್ಹ ಪದವೀಧರ ನಿರುದ್ಯೋಗಿಗಳಿಗೆ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ಸ್ಥಳೀಯ ಕಾರ್ಖಾನೆಗಳಲ್ಲಿ ನೇರ ನೇಮಕಾತಿಗೆ ಪ್ರಯತ್ನ ಮಾಡಿವೆ. ಒಂದು ಅವಕಾಶವನ್ನು ಒದಗಿಸಿಕೊಡಬೇಕು. ಯಾಕೆಂದರೆ ಈ ಹಿಂದೆ ಸುಮಾರು 6 ವರ್ಷಗಳ ಕಾಲ ಒಂದು MLC ಈಶಾನ್ಯ ಪದವೀಧರರ ಒಂದು ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ವತಿಯಿಂದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಯಾವುದೇ ಒಂದು ಕೆಲಸಗಳನ್ನು ಮಾಡಿಲ್ಲ ಎಂದು ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಯುವ ಕೌಶಲ್ಯ ತರಬೇತಿಗೆ ಆದ್ಯತೆಗನುಗುಣವಾಗಿ ಒತ್ತು ನೀಡಲು ನಿರಂತರ ಪ್ರಯತ್ನ ಮಾಡಲಾಗುವುದು. 371J ಅವಧಿಯಲ್ಲಿನ ಲೋಪದೋಷ ಪೂರಿತ ನಿಯಮಗಳನ್ನು ತೆಗೆದುಹಾಕುವ ಮೂಲಕ 371J ಅನ್ವಯ ಸಮರ್ಪಕ ಜಾರಿಗೆ ನಿರಂತರ ಹೋರಾಟವನ್ನು ಮಾಡ್ತೇನೆ. ವೈದ್ಯಕೀಯ ಮತ್ತು ತಂತ್ರಜ್ಞಾನ ಪ್ರವೇಶ ಕೌನ್ಸಿಲಿಂಗ್ ಪ್ರವೇಶ ಮರುಸ್ಥಾಪನೆಗೆ ಚಿಂತನೆ ಮಾಡ್ತಾ ಇದ್ದೇನೆ. 1972ರಿಂದ 2024ರವರೆಗೆ ಬೇರೆ ಬೇರೆ ವ್ಯಕ್ತಿಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಆದರೂ ಕೂಡ ಈ ಭಾಗದ ಶೈಕ್ಷಣಿಕ ಗುಣಮಟ್ಟ ಸಾಧನೆಗೆ ಕ್ರಿಯಾ ಯೋಜನೆ ರೂಪಿಸಲು ಅನುಸರಿಸುತ್ತಿರುವ ವಿಳಂಬ ನೀತಿಯನ್ನು ತೀವ್ರವಾಗಿ ಖಂಡಿಸುತ್ತೇನೆ. ಅಲ್ಲದೆ ವಿಶೇಷವಾಗಿ ಮೆಡಿಕಲ್, B.Ed, D.Ed ಬೋಧನಾ ಪದವೀಧರರಿಗೆ ಬೋಧನಾ ಕೌಶಲ್ಯ ಸಮಯ ಸ್ಟೈಫಂಡ್ ನೀಡಿ ಈ ಭಾಗದ ಎಲ್ಲ ಶಾಲಾ ಕಾಲೇಜು ಅನುದಾನ ರಹಿತ ಶಾಲಾ ಕಾಲೇಜು ಸೇವೆ ಸಲ್ಲಿಸ್ತಾ ಇರುವಂತಹ ಅರ್ಹ ಪದವೀಧರರ ನಿಗದಿತ ವೇತನ KKRDBಯಿಂದ ನೀಡುವಂತೆ ಒತ್ತಾಯ ಮಾಡ್ತೇನೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಛಲವಾದಿ ರಾಘವೇಂದ್ರ, ಸುಭಾಷ್ ಚಿಕ್ಕನಾಗವ್, ಜಗನ್ನಾಥ್ ಹೊನ್ನ, ಪ್ರಭು ಸೋನಿ, ರಾಜ್ಕುಮಾರ್ ಶಿಂದೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗಾಗಲೇ ಕಳೆದ 6 ವರ್ಷದಲ್ಲಿ ಏನಪ್ಪ ಅಂದ್ರೆ ಚಂದ್ರಶೇಖರ್ ಪಾಟೀಲ್ ಅವರು MLC ಆಗಿ ಪದವೀಧರ ವೇದಿಕೆಯಿಂದ ಪದವೀಧರ ಮತಕ್ಷೇತ್ರದಿಂದ ಅವರು ಆಯ್ಕೆಯಾದರು. ಸುಮಾರು ತಮಗೆಲ್ಲ ಗೊತ್ತಿದೆ, PSI ಹಗರಣದಲ್ಲಿ ಪರೀಕ್ಷೆಯಲ್ಲಿ ಎಷ್ಟು ಪದವೀಧರಿಗೆ ಅನ್ಯಾಯ ಆಗಿದೆ. ಆದರೂ ಕೂಡ ಅವರು ಈ ಒಂದು ವಿಷಯದ ಬಗ್ಗೆ ನಮ್ಮ ಈಶಾನ್ಯ ವಲಯದ ಅಭ್ಯರ್ಥಿಗಳಿಗೆ ಆದ ಅನ್ಯಾಯವನ್ನು ಸದನದಲ್ಲಿ ಅವರು ಯಾವುದೇ ರೀತಿಯ ಮಾತಾಡಿಲ್ಲ. ಮತ್ತು ಅದಕ್ಕಿಂತ ಮುಂಚೆ ಇರ್ತಕ್ಕಂಥ ಯಾವುದೇ MLC ಆಗಿರ್ಬೋದು, ಅವರು ಯಾವುದೇ ರೀತಿಯ ಈ ಭಾಗದಲ್ಲಿ ಇರ್ತಕ್ಕಂಥ ಏನಪ್ಪ ಪದವೀಧರ ಬಗ್ಗೆ ಯಾವುದೇ ಮುತುವರ್ಜಿ ವಹಿಸಿ ಮಾತಾಡಿಲ್ಲ. ಅದಕ್ಕಾಗಿ ನನ್ನ ಮನವಿ ಇದೆ, ಈಶಾನ್ಯ ವಲಯದ ಭಾಗದಲ್ಲಿರ್ತಕ್ಕಂಥ ಬೀದರ್ ಜಿಲ್ಲೆಯಿಂದ ಹಿಡ್ಕೊಂಡು ನಾವು ವಿಜಯನಗರವರೆಗೆ ಇರ್ತಕ್ಕಂಥ ರಾಯಚೂರಾಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಬಳ್ಳಾರಿ ಎಲ್ಲ ಜಿಲ್ಲಾ ಮತ್ತು ನನ್ನ ಪದವೀಧರ ಮತದಾರ ಬಂಧುಗಳಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ. ಬರುವ ಜೂನ್ 3ರಲ್ಲಿ ಏನಪ್ಪ ಅಂದು ನಾವು ಈ ಚುನಾವಣೆ ಇದೆ. ಆ ಚುನಾವಣೆಗಾಗಿ ಪದವೀಧರರಿಗೋಸ್ಕರ ಜರುಗಲಿದೆ. ಪ್ರಜಾಪ್ರತಿನಿಧಿ ಕಾಯ್ದೆ ಅನ್ವಯ ಈ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಲು ಬಯಸಿದ್ದೇನೆ. ಈಶಾನ್ಯ ವಲಯ ಪದವೀಧರರ ವ್ಯಾಪ್ತಿಯಲ್ಲಿ 1,50,000 ಏನಪ್ಪ ಅಂದ್ರೆ ವೋಟರ್ಸನ್ನು ನಾವು ಕಾಣ್ತೇವೆ. ಇದರಲ್ಲಿ ಈ ನಮ್ಮ ಅವರು 1,50,000 ಮತದಾರರಿದ್ದಾರೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಬಾರಿ ಕರ್ನಾಟಕ ವಿಧಾನ ಪರಿಷತ್ತು ಉಮೇದುವಾರಿಕೆ ಸಲ್ಲಿಸುವ ಇರಾದೆ ಹೊಂದಿದ್ದು, ಈಗಾಗಲೇ ನಾನು ಸುಮಾರು 10,000 ಮೆಂಬರ್ಶಿಪ್ಪನ್ನು ಮಾಡಿದ್ದೇನೆ, ವೋಟರ್ ಲಿಸ್ಟ್ನಲ್ಲಿ ಸೇರಿಸಿದ್ದೇವೆ. ಅದೇ ರೀತಿಯಾಗಿ ಈ ಭಾಗದ ಎಲ್ಲ ಅರ್ಹ ಪದವೀಧರರ ಏನಪ್ಪ ಅಂದ್ರೆ ಪ್ರತಿ ಬೂತಲ್ಲಿ ಎಲ್ಲರೂ ಮತದಾನ ಸಂಪೂರ್ಣವಾಗಿ ಹೆಚ್ಚಳಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅದೇ ರೀತಿಯಾಗಿ ಎಲ್ಲ ಅರ್ಹ ಪದವೀಧರರಿಗೆ, ನಿರುದ್ಯೋಗಿಗಳಿಗೆ ಸರ್ಕಾರಿ, ಅರೆ ಸರ್ಕಾರಿ
ಹಾಗೂ ಸ್ಥಳೀಯ ಕಾರ್ಖಾನೆಗಳಲ್ಲಿ ನೇರ ನೇಮಕಾತಿಗೆ ಪ್ರಯತ್ನ ನಾವು ಮಾಡುತ್ತೇವೆ. ಅದೇ ರೀತಿಯಾಗಿ ಯುವ ಕೌಶಲ್ಯ ತರಬೇತಿಗೆ ಆದ್ಯತೆಗೆ ಅನುಗುಣವಾಗಿ ಒತ್ತು ನೀಡಲು ನಿರಂತರ ಪ್ರಯತ್ನ ಮಾಡಲಾಗುವುದು. ಹಾಗೂ ಏನು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ 371 ಜೆ ಅಡಿಯಲ್ಲಿನ ಲೋಪ ದೋಷ ಪೂರಿತ ನಿಯಮಗಳನ್ನು ತೆಗೆದುಹಾಕುವ ಮೂಲಕ ಆರ್ಟಿಕಲ್ 371 ಜೆ ಅನ್ವಯ ಸಮರ್ಪಕ ಜಾರಿಗೆ ನಾವು ನಿರಂತರ ಹೋರಾಟ ಮಾಡುತ್ತೇವೆ ಅಂತ ಹೇಳುತ್ತೇವೆ. ಖಾಲಿ ಹುದ್ದೆಗೆ ಅರ್ಜಿ ಆಹ್ವಾನಿಸಿದಾಗ ಅರ್ಜಿ ಹಾಕುವ ಅಭ್ಯರ್ಥಿಗಳು CET ಪರೀಕ್ಷೆ ಬರೆದಾಗ ಮೇಲೆ ನೀತಿ ನಿಯಮಗಳನ್ನು ತಿದ್ದುಪಡಿ ಮಾಡಿ ಅನ್ಯಾಯ ಮಾಡಲಾಗುತ್ತಿದೆ. ಉದಾಹರಣೆಗೆ KPSC ಆಗಿರ್ಬೋದು, ಪೊಲೀಸ್ ಇಲಾಖೆ, PSI, ಉಪನ್ಯಾಸಕರು ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ CET ಫಲಿತಾಂಶ ವೇಳೆ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಅನ್ಯಾಯವಾಗುತ್ತಿದ್ದು, ಪ್ರತಿಭಟನೆ ಹೋರಾಟಗಳ ನಂತರವೇ ಆಳುವ ಸರ್ಕಾರ ಎಚ್ಚರಗೊಳ್ಳುತ್ತದೆ. ಒಂದು ವೇಳೆ ನಾನು MLC ಚುನಾವಣೆಯಲ್ಲಿ ಆಯ್ಕೆಯಾದರೆ ಪದವೀಧರರ ಸಮಸ್ಯೆ ಸವಾಲುಗಳಿಗೆ ಪರಿಹಾರಕ್ಕೆ ಪ್ರಯತ್ನಿಸುವುದಲ್ಲದೆ ಸದನದಲ್ಲಿ ಆಳುವ ಪಕ್ಷದ ಗಮನ ಸೆಳೆದು ಪದವೀಧರರಿಗೆ ನ್ಯಾಯ ಒದಗಿಸಿಕೊಡಲು ನಿರಂತರವಾಗಿ ಪ್ರಯತ್ನ ಮಾಡುತ್ತೇನೆ. ಕೃಷಿ ಪದವೀಧರರು ಪ್ರಾಯೋಗಿಕವಾಗಿ ರೈತರಿಗೆ ನೆರವಾಗಲು ವಿದ್ಯಾರ್ಥಿ ವೇತನ, IT-BT ಘಟಕ ಸ್ಥಾಪನೆ ಪ್ರಯತ್ನ ಮಾಡಲಾಗುವುದು. ಅಲ್ಲದೆ ನಿರುದ್ಯೋಗಿ ಪದವೀಧರರ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಕೌಶಲ್ಯ ತರಬೇತಿ ಕೇಂದ್ರ ಹುಡುಕಾಟಕ್ಕೆ ಸರಳೀಕರಣ ವ್ಯವಸ್ಥೆ ಮಾಡಲಾಗುವುದು. KKRDB ಮೂಲಕ ಬೀದರ್, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಮೂಲ ಸೌಲಭ್ಯಗಳನ್ನು ಪದವೀಧರರಿಗೆ ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ವೈದ್ಯಕೀಯ ಮತ್ತು ತಂತ್ರಜ್ಞಾನ ಪ್ರವೇಶ ತಮಗೆಲ್ಲ ಗೊತ್ತಿದ್ದ ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪ ಕೌನ್ಸಿಲಿಂಗ್ ಸೆಂಟರ್ ಇತ್ತು, ಈಗ ಬಂದಾಗಿದೆ. ಅದನ್ನು ನಾವು ಮರುಸ್ಥಾಪನೆ ಮಾಡಲಿಕ್ಕೆ ನಾವು ಮರುಚಿಂತನೆ ಮಾಡುತ್ತೇವೆ. ಅದೇ ರೀತಿಯಾಗಿ 1972ರಿಂದ 24ವರೆಗೆ ಬೇರೆ ಬೇರೆ ವ್ಯಕ್ತಿಗಳು ಕಳೆದ ಈ ಈಶಾನ್ಯ ವಲಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅವರು ಆಯ್ಕೆಯಾದರೂ ಸಹ ಇಲ್ಲಿ ಯಾವುದೇ ರೀತಿಯ ಈ ಭಾಗದ ರಾಘವೇಂದ್ರ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ಹಾಗೂ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನಾ ಒಕ್ಕೂಟದ ಉಪಾಧ್ಯಕ್ಷ. ಇವಾಗಿನ MLC ಎಲೆಕ್ಷನ್ ಇದೆ. ನಮ್ಮ ಸೂಗೂರು ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣ ಬೆಂಬಲ ಸೂಚಿಸ್ತೇನೆ. ಬೆಂಬಲ ಸಂಪೂರ್ಣ ಇರ್ತದೆ. ಆಮೇಲೆ ನಮ್ಮದು ದಲಿತ ವೋಟರ್ಸ್ ಏನು ಪದವೀಧರ ಇದ್ದಾರೆ ಅವರು ದಯಮಾಡಿ ಒಳ್ಳೆಯ ಕ್ಯಾಂಡಿಡೇಟ್ ಇದ್ದಾರೆ. ಆಮೇಲೆ ನಮ್ಮದು ಮಾನ್ಯವರ ಖಾನ್ಸಿರಾಮ್ ಅವರ ಸಿದ್ಧಾಂತ ಹಾಗೂ ಬಹುಜನ್ ಸಮಾಜ ಪಕ್ಷದಲ್ಲಿ ಸ್ವಲ್ಪ ದುಡಿದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪಕ್ಷದ ಸ್ಥಾನಮಾನ ನಿಭಾಯಿಸಿ ಮತ್ತು ಇವಾಗ ಬಹುಜನ ಮತದಾರರ ವೇದಿಕೆ ಅಂತೇಳಿ ರಾಜ್ಯ ಅಧ್ಯಕ್ಷರು ಕೂಡ ಒಳ್ಳೆಯ ಹೋರಾಟಗಾರರು. ಇಂಥವ್ರನ್ನ ನಾವು ಮತವನ್ನು ನೀಡಿ ನನ್ನ ಬಾಂಧವರು, ನನ್ನ ಕುಲ ಬಾಂಧವರು, ನಮ್ಮದು ದಲಿತರು, ಪದವೀಧರರು ಇಂಥವ್ರು ನಾವು ಓಟನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಹಿಂದೂ ಕಾರ್ಯಕರ್ತನ ಮೇಲೆ ನಡೆದ ಅಮಾನವೀಯ ಹಲ್ಲೆಯನ್ನು ಭಾರತೀಯ ಜನತಾ ಪಕ್ಷದ ವಿಭಾಗೀಯ ಪ್ರಭಾರಿಗಳಾಗಿರುವಂತಹ ಈಶ್ವರ್ ಸಿಂಗ್ ಠಾಕೂರ್ ಬಲವಾಗಿ ಖಂಡಿಸಿದ್ದಾರೆ. ಈ ಕುರಿತು ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂತಹ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ನಿರಂತರವಾಗಿ ಮತ್ತು ವ್ಯವಸ್ಥಿತವಾಗಿ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಮೂಕ ಪ್ರೇಕ್ಷಕವಾಗಿ ನೋಡ್ತಾ ಕುಳಿತಿದೆ ಎಂದು ಆರೋಪ ಮಾಡಿದರು. ಈ ಕುರಿತು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಬೇಕು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ನೋಡಿಕೊಳ್ಳುವಂತೆ ಸಲಹೆ ನೀಡಬೇಕೆಂದು ಠಾಕೂರ್ ಅವರು ಆಗ್ರಹ ಮಾಡಿದ್ದಾರೆ. ಜಿಹಾದಿಗಳು ವ್ಯಕ್ತಿಯನ್ನು ಕೂಡಿ ಹಾಕಿ ಆತನ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಅನ್ನು ನೀಡಿದ್ದು ಪೈಶಾಚಿಕ ಕೃತ್ಯ ಎಂದು ತಮ್ಮ ಆಕ್ರೋಶವನ್ನ ಈಶ್ವರ್ ಸಿಂಗ್ ಠಾಕೂರ್ ಅವರು ಹೊರಹಾಕಿದ್ದಾರೆ. ಹಣಕ್ಕಾಗಿ ಜಿಹಾದಿ ಗೂಂಡಾಗಳು ಅಪಹರಣವನ್ನ ಮಾಡಿ ಒಂದು ರೂಮಿನಲ್ಲಿ ಕೂಡ್ಯಾಕಿ ಸಂಪೂರ್ಣವಾಗಿ ಬೆತ್ತಲೆಯನ್ನ ಮಾಡಿ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಡೋ ಮುಖಾಂತರ
ಒಂದು ಪೈಶಾಚಿಕ ಕೃತ್ಯಯನ್ನ ನಡೆಸಿದ್ದಾರೆ. ಪೈಶಾಚಿಕ ಕೃತ್ಯ ಅದು. ಯಾಕಂದ್ರೆ ಮನುಷ್ಯರು ಮಾಡುವಂತದ್ದಲ್ಲ ಅದು. ಆ ರೀತಿಯ ಒಂದು ಕೃತ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹಿಂದೂಗಳ ಮೇಲೆ ಒಂದಿಲ್ಲ ಒಂದು ಈ ರೀತಿ ಆಘಾತಕಾರಿ ಅಂಶಗಳು ನಡೀತಾ ಇದೆ. ಅದು ಬೆಂಗಳೂರಿನಲ್ಲಿ ಹನುಮಾನ್ ಚಾಲಿಸಾದ ಸಂಬಂಧಪಟ್ಟಂತೆ ಅಂಗಡಿ ಮೇಲೆ ದಾಳಿ ಮಾಡಿದ್ದಿರಬಹುದು, ಅಥವಾ ಹುಬ್ಳಿಯಲ್ಲಿ ನೇಹಾ ಎಂಬ ಹಿಂದೂ ವಿದ್ಯಾರ್ಥಿನಿಯ ಹತ್ಯೆ ಆಗಿರ್ಬೋದು, ಅಥವಾ ಯಾದಗಿರಿನಲ್ಲಿ ಒಬ್ಬ ದಲಿತ ಹಿಂದೂ ಯುವಕನ ಹತ್ಯೆ ಆಗಿರ್ಬೋದು. ಇವತ್ತು ನಿನ್ನೆ 5ನೇ ತಾರೀಕಿಗೆ ಕಲಬುರಗಿ ಸೇಡಂನಲ್ಲಿ ನಡೆದಂತ ಈ ಘಟನೆ, ಇದನ್ನೆಲ್ಲ ಗಮನಿಸಿದ್ರೆ ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ಒಂದು ಸಮಾಜವನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡಿ ಹಿಂದೂಗಳ ಮೇಲೆ ಹಲ್ಲೆ ಏನಾಗ್ತಾ ಇದೆ ಅದಕ್ಕೆ ಮೂಕ ಪ್ರೇಕ್ಷರಾಗಿ ಇದೆ ಅಲ್ಲ, ಅದಕ್ಕೆ ನಾನು ತೀವ್ರವಾಗಿ ಖಂಡಿಸ್ತೀನಿ. ಒಂದು ವಿಷಯ, ಇದು ಭಾರತದ ಎಲ್ಲರಿಗೂ ಕೂಡ ಸಂವಿಧಾನದ ಅಡಿಯಲ್ಲಿ ರಕ್ಷಣೆ ಸಿಗಬೇಕು. ಆದ್ರೆ ಇಂತಹ ಪೈಶಾಚಿಕ ಕೃತ್ಯ ಏನಾಗಿದೆ ಇದು ಯಾರೂ ಕೂಡ ಸಹನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ಮಾಡ್ಬೇಕಂತೇಳಿ ನಾನು ಗೌರವಾನ್ವಿತ ರಾಜ್ಯಪಾಲರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಸರ್, ಈ ಕುರಿತು ಏನಾದರೂ ತಾವು ರಾಜ್ಯಪಾಲರಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಏನಾದರೂ ಪತ್ರ ಬರೆದಿದ್ದಾರೆ? ಪತ್ರ ಬರೀತೀನಿ, ರಾಜ್ಯಪಾಲರಿಗೆ ಪತ್ರ ಬರೀತೀನಿ. ಯಾಕಂದ್ರೆ ಸೇಡಂನಲ್ಲಿ ನಡೆದಂತ ಅಮಾನುಷ್ಯ ಘಟನೆ ಅದು. ನಾವು ತಾಲಿಬಾನ್ ಭಯೋತ್ಪಾದಕರು ಯಾವ ರೀತಿ ಆ ಕಡೆ ಮಾಡ್ತಿದ್ರು ಅಂತಹ ಇದನ್ನ ಘಟನೆ ನೋಡಿದ್ರೆ ಅದನ್ನ ಹೋಲಿಸುವಂತ ಒಂದು ಘಟನೆ ಆಗಿದೆ. ಇದಕ್ಕೆ ಯಾರು ಮಾಡಿದ್ದಾರೆ ಅವರ ವಿರುದ್ಧ ದೇಶದ್ರೋಹದ ಕಾಯ್ದೆ ಅಡಿ ಮತ್ತು ಪ್ರಕರಣ ದಾಖಲಿಸಿ ಕಠಿಣವಾದಂತ ಕ್ರಮವನ್ನ ಕೈಗೊಳ್ಬೇಕಂತೇಳಿ ವಿನಂತಿಯನ್ನ ಮಾಡ್ತೇನೆ. ಓಕೆ ಸರ್, ಸುದ್ದಿ ಸಮಯದೊಂದಿಗೆ ಮಾತಾಡೋದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದ ಸರ್, ಥ್ಯಾಂಕ್ ಯು. 2023-24ನೇ ಸಾಲಿನ ಬೀದರ್ ಜಿಲ್ಲೆಯ 8 ತಾಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲಾಗಿದ್ದು, ಜಿಲ್ಲೆಯ ಒಟ್ಟು 11,075 ರೈತರ ಖಾತೆಗೆ ಬ್ಯಾಂಕ್ ಖಾತೆಗಳಿಗೆ ವಿವಿಧ ಕಾರಣಾಂತರಗಳಿಂದ ಪರಿಹಾರ ಹಣ ಜಮೆಯಾಗದೆ ಒಂದು ಬಾಕಿ ಉಳಿದಿರುತ್ತದೆ. ಆದ್ದರಿಂದ ತಹಸೀಲ್ ಕಚೇರಿಯ ಪ್ರಕೃತಿ ವಿಕೋಪ ಶಾಖೆಗೆ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಭೇಟಿಯಾಗಿ ಪರಿಹಾರದ ಕುರಿತು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ತಿಳಿಸಿದ್ದಾರೆ. ರೈತರ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಜೋಡಣೆ ಆಗದೇ ಇರುವಂಥದ್ದು, ಫ್ರೂಟ್ಸ್ ತಂತ್ರಾಂಶದಲ್ಲಿರುವಂತಹ ಹೆಸರು ಹಾಗೂ ಆಧಾರದಲ್ಲಿರುವಂತಹ ಹೆಸರು ಹೊಂದಾಣಿಕೆ ಆಗದೇ ಇರುವಂಥದ್ದು, ಬೆಳೆಹಾನಿ ಪ್ರಸ್ತಾವನೆಯಲ್ಲಿ ಸಲ್ಲಿಸಲಾಗಿರುವಂತಹ ಬೆಳೆಗಳಾದ ಉದ್ದು, ಹೆಸರು, ಸೋಯಾಬೀನ್ ಹಾಗೂ ತೊಗರಿ ಬೆಳೆಗಳು ಬೆಳೆಯದೇ ಇರುವುದು ಈ ಕಾರಣಗಳಿಂದ ಹಣ ಜಮಾ ಆಗದೇ ಇರಬಹುದು. ಆದ್ದರಿಂದ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಾದರೆ ತಹಸೀಲ್ ಕಚೇರಿಯ ಪ್ರಕೃತಿ ವಿಕೋಪ ಶಾಖೆಗೆ ಭೇಟಿ ಕೊಡಬೇಕು ಮತ್ತು ನಿಮ್ಮ ಗ್ರಾಮದಲ್ಲಿರುವಂತಹ ಗ್ರಾಮ ಆಡಳಿತ ಅಧಿಕಾರಿಗಳು ಅಂದರೆ ತಲಾಟಿ ಆಗಿರಬಹುದು ಅಥವಾ ಗಿರದವರಾಗಿರಬಹುದು, ಇವರಿಗೆ ಭೇಟಿಯನ್ನು ನೀಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಪರಿಹಾರ ಧನವನ್ನು ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ತಿಳಿಸಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರಾಜ ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.